ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹೋಗಿ ದುಡಿ ಈ ಕೃಷಿ ಮೇಳವನ್ನ ಅತ್ಯಂತ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಅವರಿಗೆ ಹೆಚ್ಚಿನ ಉತ್ಪಾದಕ ಪ್ರಶಸ್ತಿ ಕೇಂದ್ರೀಯ ಒಂದು ಈಗ ಡಿಮಾಂಡ್ ಐತಿ. ಅಂದ್ರೆ ಎಷ್ಟು ಡಿಮಾಂಡ್ ಐತಿ ಅದಕ್ಕೆ ಕೃಷಿಯನ್ನ ಅತ್ಯುತ್ತಮ ರೀತಿಯಿಂದ ಮಾಡಿದ್ರೆ ನಮಗೇನೂ ಕಡಿಮೆ ಇಲ್ಲ. ರೈತರ ಮಕ್ಕಳಾದ ನಾವು ಆರ್ಥಿಕತೆಯಲ್ಲಿ ವಿಶೇಷ ಹಿನ್ನಡೆಯನ್ನು ಅನುಭವಿಸಿದವರು ಆರ್ಥಿಕತೆಯಿಂದ ಮುನ್ನಡೆಯನ್ನು ಸಾಧಿಸ್ತೀವಿ ಈ ಒಕ್ಕಲುತನದಿಂದ ಅಂತ ಹೇಳಿ ಇಚ್ಛೆ ಪಡ್ತಾರೆ. ಇಕ್ರಿಸ್ಯಾಟ್ ಹೈದರಾಬಾದ್ ಇವರ ಸಂಶೋಧನೆ ಸಹಯೋಗದೊಂದಿಗೆ ಸುಮಾರು 20 ಹೊಸ ತೊಗರಿ ತಳಿಗಳ ಪ್ರಾತ್ಯಕ್ಷಿತೆಗಳನ್ನು ಕೈಗೊಂಡು ರೈತ ಬಾಂಧವರಿಗೆ ಸೂಕ್ತ ತಳಿಗಳ ಆಯ್ಕೆ ಬಗ್ಗೆ ವಿಶ್ಲೇಷಣೆ ಮಾಡಲು ಅನುವು ಮಾಡಿಕೊಡಲಾಗಿತ್ತು. ಅಲ್ಲದೆ ಅವರು ಆಯ್ಕೆ ಮಾಡಿದ ತಳಿಗಳನ್ನು ಪ್ರಸಕ್ತ ಸಾಲಿನಲ್ಲಿ ಅವರ ಹೊಲದಲ್ಲಿಯೇ ಬೆಳೆಯಲು ಪ್ರೋತ್ಸಾಹಿಸಲಾಗಿದೆ. ಅಂದ್ರೆ ನಾನೊಬ್ಬ ಟೀಚರ್ ಆಗಿ 39 ವರ್ಷ ಸೇವೆ ಮಾಡಿ 2018 ರಿಟೈರ್ಡ್ ಆಗಿ ಕೃಷಿಗೆ ಒತ್ತನ್ನು ಕೊಟ್ಟು ನಾನು ಪ್ಯೂರ್ ಸಾವಯವದೊಳಗೆ ಎರಡು ಆಕಳಗಳಿಂದ ಗೋಮೂತ್ರದಿಂದ ಬಯೋಟೆಸ್ಟ್ ಮಾಡಿ ಅವುಗಳಿಂದನೇ ಪ್ರತಿಯೊಂದು ಸಸ್ಯಗಳನ್ನು ಬೆಳವಣಿಗೆ ಮಾಡಿ ಇವತ್ತಿನ ದಿನ ಈ ಸಾಧನೆಗೆ ಪಾತ್ರರಾಗಿದ್ದೀನಿ. ನಾವು ಏನಾದರೂ ದೊಡ್ಡ ಮನಸ್ಸು ಮಾಡಿ ಸಮಾಜಕ್ಕೆ ಭರಪೂರ ಕೊಡುಗೆಗಳನ್ನು ಆಗ ಕುರುಬುಗೆ ಹಾಕಿದ್ದೆ ಕುರಿಕಾಯಿನು ದನಕಾಯಿನು ಇರಬೇಕಾಗುವಂತದ್ದು ಕುರುಬುಗೆ ವಿದ್ಯೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಅದು ಒಂದು ವರ್ಗಕ್ಕೆ ಸೀಮಿತವಾಗಿ ಇರ್ತಂತ ಆ ಥರ ಜನರಲ್ಲಿ ಭಾವನೆಗಳನ್ನು ಬಿಟ್ಟಿದ್ದೀವಿ. ಈ ಪಟ್ಟಭದ್ರ ಹಿತಾಸಕ್ತರು ಇದಾರಲ್ಲ ಸಮಾಜದಲ್ಲಿ, ಅವರು ಈ ವ್ಯವಸ್ಥೆ ಹಿಂಗೆ ಇರಬೇಕು, ಚಿತ್ರಣ ವ್ಯವಸ್ಥೆನೇ ಇರಬೇಕು. ಚಿತ್ರಣ ವ್ಯವಸ್ಥೆ ಇದ್ರೆ ಮಾತ್ರ ಶೂದ್ರರಾಗಿ ಇರಬೇಕು, ಕ್ಷತ್ರಿಯರಾಗಿ ಇರಬೇಕು, ಆಮೇಲೆ ವೈಶ್ಯರಾಗಿ ಇರಬೇಕು, ಬ್ರಾಹ್ಮಣರಾಗಿ ಇರಬೇಕು. ನೀವು ಹಂಗೆ ಇರ್ಬೇಕಾ? ಬದಲಾವಣೆ ಆಗ್ಬೇಕಲ್ಲ. ಬದಲಾವಣೆ ಆಗ್ಬೇಕಾದ್ರೆ ವಿದ್ಯಾವಂತರಾಗಲೇಬೇಕು. ಪ್ರಯತ್ನ ಮಾಡುವಂಥ ಪ್ರಯತ್ನ ಮಾತನ್ನ ಹೇಳ್ತಾ ತಾವು ಹಿಂದುಳಿದ ಸೇರಿದ್ರು ಕೂಡ ನಮ್ಮ ಕಲೆ ಮಾತ್ರ ಹಿಂದುಳಿದವರಿಲ್ಲ ಭಾಳ ಕೂಡ ಭಾವನೆ ಸಂವಿಧಾನದಲ್ಲಿ ಹೇಳಿದ್ದಾರೆ. ನನಗೆ ಇನ್ನೂ ಸಿಕ್ಕಿರುವುದಾದರೂ ನೋವು ಅವರೇ ಮನುಷ್ಯ ಮತ್ತು ಕಬ್ಬಿಣಕ್ಕೆ ತುಕ್ಕಿ ಹಿಡಿಯಬೇಕು. ಮನುಷ್ಯ ಮಳೆಗೆ ಹೋಗಲೇಬೇಕು. ಅದು ಲಾಕ್ ನೇಚರ್, ಪ್ರಕೃತಿ ನಿಯಮ. ಹೀಗಾಗಿ
45 ವರ್ಷ ಒಬ್ಬ ಶಾಸಕ ಅದು ಮುಂಚೆ ಈ ರಸ್ತೆ ಭಾಳ ಕಷ್ಟ. ಉಲ್ಲೇಖ ಮಾಡಿದ್ರು ಯಾರು ಯಾರು ಮಾಡಿದ್ರು ಇನ್ನೊಬ್ಬರು ಎಲ್ಲ ಮೂಗಳಲ್ಲಿ ಎಲ್ಲ ಆಟಗಳಲ್ಲಿ ನಾವು ಇಲಾಖೆ ಪೊಲೀಸರು ಯಾವ ಡಿಪಾರ್ಟ್ಮೆಂಟ್ ಪ್ರಾಮಾಣಿಕವಾಗಿ ಯಾವುದೇ ಕೈಗಾರಿಕೆ ಕೆಲಸ ಮಾಡಿಲ್ಲ, ಮಾಡೋದಿಲ್ಲ. ಹೀಗಾಗಿ ಅವರು ಯಾವ ಶಿಕ್ಷಕರ ಕ್ಷೇತ್ರಕ್ಕೆ ಬಂದಿದ್ದಾರೆ ಎಲ್ಲ ಶಿಕ್ಷಕರ ಸಂಘ ಅತಿ ಆತ್ಮೀಯತೆಯಿಂದ ಇರ್ತಾರೆ. ಹೊರತಾಗಿ ಬಂದಂಥವರಿಗೆ ಅಳವಿಲ್ಲ. ಅದಕ್ಕೆ ಇವತ್ತಿನವರೆಗೆ ಅವರು ಸೋಲಿಲ್ಲದ ಸರ್ಕಾರ ಅಂತ ಹೇಳಿ ಆ ಕ್ಷೇತ್ರದಲ್ಲಿ ಈ ನಮ್ಮ ಭಾರತ ದೇಶದಲ್ಲೇ ಅತಿ ಹೆಚ್ಚಿನ ಅವಧಿಯ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅದು ಒಂದೇ ಕ್ಷೇತ್ರದಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಚೇಂಜ್ ಮಾಡ್ದೇನೆ ಮಾಡಿದ್ದಾರೆ. ಜೊತೆಗೆ ನಾಮಫಲಕದ ಅನಾವರಣದ ಪ್ರಕ್ರಿಯೆಯಲ್ಲಿ ತೊಡಗಿದ್ದು ಸರಿಯಾ ರಜಾ ನೋಡ್ರಿ ಧನ್ಯವಾದಗಳು ಸರ್. ಅದು ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ. ಸ್ವಚ್ಛ ಭಾರತ್ ಮಿಷನ್ 2.0 ಅಡಿಯಲ್ಲಿ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.